ಹಲೋ ಗೈಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ನಾವು ಇವಾಗ ಪೆದ್ದಿ ಮೂವಿನ ರಿವ್ಯೂ ಮಾಡೋಕೆ ಹೊರಟಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೂವಿ ಮಾನ್ಸ್ಟರ್ ಕನ್ನಡ. ಇವತ್ತು ಬನ್ನಿ ಪೆದ್ದಿ ಮೂವಿ ಸಿನಿಮಾ ಹೇಗಿದೆ, ನನಗೇನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅನ್ನೋದನ್ನು ನೋಡೋಣ. ಮೊದಲಿಗೆ ಒಂದು ಮಾತು ಹೇಳಬೇಕು ಅಂದರೆ, ಈ ಸಿನಿಮಾ ಸಂಪೂರ್ಣವಾಗಿ ರಾಮ್ ಚರಣ್ ಶೋ ಅಂತ ಹೇಳ್ಬೋದು. ಟ್ರೈಲರ್ ನೋಡಿದಷ್ಟೇ ಅಲ್ಲ, ಸಿನಿಮಾದಲ್ಲಿ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಸಕ್ಕತ್ತಾಗಿದೆ, ಲೈವ್ಲಿ ಆಗಿದೆ. ಕತೆ ಬಗ್ಗೆ ಹೆಚ್ಚು ನಾನೇನು ಹೇಳೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಸ್ಪಾಯ್ಲರ್ ಆಗಬಾರ್ದಲ್ವ. ಸೊ ಆದರೆ ಒಂದು ಸಾಮಾನ್ಯ ಹಳ್ಳಿಯ ಹುಡುಗ ಜೀವನದಲ್ಲಿ ಏನೆಲ್ಲ ಆಗುತ್ತೆ, ಅವನು ತನ್ನ ಕನಸಿಗಾಗಿ ಹೇಗೆ ಫೈಟ್ ಮಾಡ್ತಾನೆ, ಆ ಛಲದಿಂದ ಹೇಗೆ ಅದನ್ನು ಫೇಸ್ ಮಾಡ್ತಾನೆ ಅನ್ನೋದು ಚಿತ್ರದ ಮುಖ್ಯ ವಿಷಯ. ಮೊದಲ ಹಾಫ್ ಚೆನ್ನಾಗಿ ಶುರುವಾಗುತ್ತೆ. ಕ್ಯಾರೆಕ್ಟರ್ ಬಿಲ್ಡಪ್, ಹಳ್ಳಿ ವಾತಾವರಣ, ಜನರ ಮಧ್ಯೆ ಇರುವ ಸಂಬಂಧಗಳು ಎಲ್ಲರೂ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ರಾಮ್ ಚರಣ್ ಎಂಟ್ರಿ ಆದಮೇಲೆ ಥಿಯೇಟ್ರಲ್ಲಿ ಫ್ಯಾನ್ಸ್ಗೆ ಫುಲ್ ಮಜಾ. ಕೆಲವು ಸೀನ್ಸ್ಗೆ ವಿಜುವಲ್ ಹೊಡೆಯೋಕ್ಕೆ ಮನಸ್ಸಾಗುತ್ತೆ. ಆದರೆ ಸಿನಿಮಾ ಪರ್ಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ, ಕೆಲವು ಕಡೆ ಸ್ವಲ್ಪ ಲ್ಯಾಗ್ ಅನಿಸುತ್ತೆ. ವಿಶೇಷವಾಗಿ ಸೆಕೆಂಡ್ ಹಾಫ್ನಲ್ಲಿ ಕೆಲವು ಸೀನ್ಸ್ ಕಟ್ ಮಾಡ್ಬೋದಾಗಿತ್ತು ಅನಿಸ್ತಿದೆ, ತುಂಬ ಲೆಂತಿ ಆಗಿದೆ ಅನಿಸ್ತಾ ಇದೆ. ಜಾನ್ವಿ ಕಪೂರ್ ಪಾತ್ರ ಕೂಡ ಓಕೆ ಆಗಿದೆ, ಆದರೆ ಇನ್ನೂ ಸ್ವಲ್ಪ ಸ್ಕ್ರೀನ್ ಟೈಮ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ಫೀಲಿಂಗ್ ನನಗೆ ಬರ್ತಾ ಇದೆ. ಸೊ ಮ್ಯೂಸಿಕ್ ಬಗ್ಗೆ ಮಾತಾಡಬೇಕಂದ್ರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ. ಮಾಸ್ ಸೀನ್ಸ್ ಬರೋವಾಗ ಎಲ್ಲ ಎಲಿವೇಟ್ ಮಾಡ್ತಾ ಇದ್ದಾರೆ. ಕ್ಲೈಮ್ಯಾಕ್ಸ್ ಬಗ್ಗೆ ಹೇಳೋದಾದರೆ ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಕೊನೆಯ 20 to 30 ಮಿನಿಟ್ಸ್ ಏನಿದೆ, ಸಿನಿಮಾ ಚೆನ್ನಾಗಿ ಸಾಗ್ತಾ ಹೋಗುತ್ತೆ. ಹಾಗಾದರೆ ಸಿನಿಮಾ ನೋಡಬೇಕಂತ ಹೇಳಿದ್ರೆ ನೀವು ರಾಮ್ ಚರಣ್ ಫ್ಯಾನ್ಸ್ ಆಗಿದ್ದರೆ ಡೆಫಿನೆಟ್ಲಿ ನೋಡ್ಬೋದು. ಫ್ಯಾಮಿಲಿ ಜೊತೆ ಹೋಗಿ ಎಂಜಾಯ್ ಮಾಡ್ಬೋದು. ಯಾವುದೇ ಅಡಲ್ಟ್ ಕಂಟೆಂಟ್ ಇಲ್ಲ. ನನ್ನ ಪ್ರಕಾರ ಈ ಸಿನಿಮಾಗೆ ಮ್ಯಾಕ್ಸ್ 3 out of 5 ಕೊಡ್ತೀನಿ ಅಷ್ಟೇ. ನಿಮಗೆ ಏನಿತ್ತು ಸಿನಿಮಾ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಮೀಡಿಯಾ ಮಾನ್ಸ್ಟರ್, ಜೈ ಕರ್ನಾಟಕ. ಥ್ಯಾಂಕ್ ಯು ಗೈಸ್.